ನಂಬರ್ 9 ಬಹಳ ಕ್ರುಷಿಯಲ್ ಆಗಿದ್ದು ಆತ ಕೂಡ ಅದರ ಬಗ್ಗೆ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದ. ಆದರೆ ಬಹುತೇಕ ಅದರ ಉತ್ಖನನ ಮುಗ್ದಿದೆ. ಸುಮಾರು 5 ಅಡಿವರೆಗೂ ಹೋದರೂ ಕೂಡ ಮತ್ತೊಂದು 6 ಅಡಿ ಅಗಲಕ್ಕೆ ಹೋದರೂ ಕೂಡ ಏನು ಸಿಕ್ಕಿಲ್ಲ. 3 ಅಡಿವರೆಗೂ ಕೂಡ ಮಾನವ ಶ್ರಮವನ್ನು ಯೂಸ್ ಮಾಡಿದ್ದಾರೆ. ಆ ಬಳಿಕ ಹಿಟಾಚಿಯ ಎಂಟ್ರಿ ಆಗುತ್ತೆ. 2 ಗಂಟೆಗೂ ಅಧಿಕ ಕಾಲ ಇಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಬಹಳ ಬಿಗಿ ಬಂದೋಬಸ್ತ್ ಮಾಡಿದ್ರು. ಯಾಕಂದ್ರೆ ಇಲ್ಲೇನಾದರೂ ಮಹತ್ವವಾದ ವಿಚಾರಗಳು ಸಿಗುತ್ತೆ, ಲಭ್ಯವಾಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಆದರೆ ಪಾಯಿಂಟ್ ನಂಬರ್ 9ಗೆ ಸಂಬಂಧಪಟ್ಟ ಹಾಗೆ ಆ ಸಮಾಧಿಯನ್ನ ಆಗಿದ್ದಂಥ ಸಂದರ್ಭದಲ್ಲೂ ಏನು ಲಭ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಸದ್ಯ ಬಂದಿರೋದು. ಹಾಗಾಗಿ ಈಗ ಒಂದು ಲಂಚ್ ಬ್ರೇಕಿಗೋಸ್ಕರ ಈಗ ಅನಾಮಿಕ ದೂರುದಾರನನ್ನ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಇಲ್ಲೇ ವಾಹನ ಕೂಡ ಬಂದು ಪೊಲೀಸ್ ವಾಹನ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ದೂರುದಾರ ಇಲ್ಲ, ಈಗಲೇ ಅವರ ಆಗಮನ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪಾಯಿಂಟ್ ನಂಬರ್ 9ರಲ್ಲಿ ಏನು ಸಿಗದಿರುವಂತಹ ರೀತಿಯಿಂದ ಮುಂದಕ್ಕೆ ಈಗ ಪಾಯಿಂಟ್ ನಂಬರ್ 10ನತ್ತ ಅವರು ಹೋಗುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಊಟ ಮಾಡಿಕೊಂಡು ಮುಂದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸುವಂತ ಕಾರಣದಿಂದಾಗಿ ಆತನನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತ ವಿಚಾರಗಳು ಕೂಡ ಹೇಗೆ ನೋಡಬಹುದು. ಅಧಿಕಾರಿಗಳು SIT ಅಧಿಕಾರಿಗಳು ಬರ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆ ಕಡೆ ಈ ಕಡೆ ಓಡಾಡುವಂಥದ್ದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಆಗ ಅನಾಮಿಕ ದೂರುದಾರ ಕೃಪೇಶ್ ಅವರು ತೋರಿಸ್ತಾ ಇದ್ದಾರೆ, ನಮ್ಮ ಕ್ಯಾಮರಾ ಪರ್ಸನ್ ಅವರು ನೋಡಬಹುದು. ಈಗ 9ರಲ್ಲಿ ಬಹಳ ನಿರೀಕ್ಷೆ ಇತ್ತು, ಅವರು ಕೂಡ ಬಹಳ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ ತುಂಬ ಆಳ ಹೋಗೋದು ಬೇಡ, ನಂಗೆ ಬಹಳ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ. ಆದರೆ ಎಷ್ಟೇ ಆಳಕ್ಕೆ ಹೋದರೂ ಕೂಡ ಸಿಕ್ಕಿಲ್ಲ, ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಧಿಕಾರಿಗಳು ಕೂಡ ಬರ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಯಾಕಂದರೆ ನಿನ್ನೆಯಿಂದ ಏನು ಡೆವಲಪ್ಮೆಂಟ್ ಇಲ್ಲ. ಸಮಾಧಿ ನಂಬರ್ 6 ಮಾತ್ರ ಈಗ ಹಿಂದೆ ಸಿಕ್ಕಿರುವಂಥ ಕಳೆ ಬರಹ, ಉಳಿದಂಥ ಕಳೆ ಬರಹ ಎಲ್ಲೂ ಕೂಡ ಸಿಕ್ಕಿಲ್ಲ. 7, 8 ನಿನ್ನೆ ರಮಕಾಂತ್, ನಾವು ಪೊಲೀಸ್ ಭದ್ರತೆಯನ್ನು ಬಿಟ್ಟು ಕೇವಲ ಅಧಿಕಾರಿಗಳ ತಂಡವೇ ನಾವು ನೋಡಬಹುದು. ಸುಮಾರು 29 ಕೆಳ ಹಂತದ ಅಧಿಕಾರಿಗಳಿದ್ದಾರೆ. ಹಿರಿಯ ಅಧಿಕಾರಿಗಳು SIT ಟೀಮ್ನಲ್ಲಿ 3 ಜನ ಇದ್ದಾರೆ, 4 ಜನ ಇದ್ದಾರೆ ಎಸೈನ್ ಆಗಿರುವಂಥವರು. ಸೊ ಇಲ್ಲಿ ಪ್ರಣವ್ ಮೊಹಂತಿ ಅವರು ಮತ್ತು ಅನುಚೇತ್ ಅವರು ಬೆಳ್ತಂಗಡಿ ಟೀಮ್ನಲ್ಲಿ ಆಫೀಸಲ್ಲಿ ಕೆಲವೊಮ್ಮೆ ಇರ್ತಾರೆ. ಉಳಿದಂತೆ ಕೆಳ ಹಂತದ ಅಧಿಕಾರಿಗಳು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೆಲವರು ಈಗ ಮೊನ್ನೆ ಸಿಕ್ಕಂಥ ಮೂಳೆ ಏನಿದೆ ಅದರ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು UDR ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಸಿಕ್ಕಂಥ ಒಂದು ಅಸ್ಥಿಪಂಜರ ಯಾರದ್ದು ಅನ್ನುವಂಥದ್ದನ್ನು ನೋಡೋದಕ್ಕೆ. ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಬಹುತೇಕ ಈ ಸಂಬಂಧಪಟ್ಟ ಹಾಗೆ ಸರ್ವೇಯರ್ಸ್ ಆಗಿರಬಹುದು. ಒಂದು 10-20 ಜನರ ಟೀಮ್, ಅಂದರೆ SITಯನ್ನು ಹೊರತುಪಡಿಸಿ ಇಲ್ಲಿ ಸರ್ವೆ ಮಾಡುವಂಥದ್ದು, ಮಹಜರು ಮಾಡೋ ಪ್ರಕ್ರಿಯೆಗೆ ಬೇಕಾದಾಗೆ FSL ತಜ್ಞರನ್ನು ಒಳಗೊಂಡಂತೆ ಸುಮಾರು ಒಂದು 15ರಿಂದ 20 ಜನ ಒಳಗಡೆಯಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇನ್ನು ಹೊರಗಡೆ ಭದ್ರತೆಗಂತ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಕೇವಲ ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದಾಗ್ತಾ ಇದ್ರು ಕೂಡ ಬೆಳ್ತಂಗಡಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ರಿಸರ್ವ್ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಆ್ಯಂಟಿ ನಕ್ಸಲ್ ಫೋರ್ಸ್ ಟೀಮ್ ಕೂಡ ಇಲ್ಲಿ ಸ್ಟೇಷನ್ ಆಗಿದೆ. ಇನ್ನೊಂದು ಕಡೆಯಿಂದ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸ್ ಕೂಡ ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಪ್ರಾರಂಭಿಕ ಹಂತದಲ್ಲೂ ಕೂಡ ಸರ್ಕಾರ ಆಗಿರ್ಬೋದು, SIT ಆಗಿರ್ಬೋದು, ಈ ಕಾರ್ಯಾಚರಣೆಯಲ್ಲಿ ನಮ್ಮ ಕಡೆಯಿಂದ ಏನೋ ತಪ್ಪಾಯಿತು, ನಾವು ಈ ರಾಜಿ ಮಾಡಿಕೊಂಡಂಥ ಕಾರಣದಿಂದಾಗಿ ತನಿಖೆ ಹಾದಿ ತಪ್ಪಿತು ಅನ್ನುವಂಥದ್ದು ಆ ಆರೋಪಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವನ್ನು ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಯಾವುದ್ರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. FSL ತಜ್ಞರನ್ನು ಯಾವ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಸ್ಥಳದಲ್ಲೊಂದು ಮೂಳೆ ಸಿಕ್ಕಿದರೆ ಆ ಮೂಳೆಯನ್ನು ಗಮನಿಸಿ, ಅದರ ಸ್ಥಿತಿಗತಿಗಳನ್ನು ಗಮನಿಸಿ, ಅದು ಎಷ್ಟು ವರ್ಷದ ಒಂದು ವ್ಯಕ್ತಿಯ ಮೂಳೆ ಆಗಿರ್ಬೋದು, ಪ್ರಮುಖವಾಗಿ ಅದು ಗಂಡಿನದ್ದು ಹೆಣ್ಣಿನದ್ದು, ಈ ಎಲ್ಲ ರೀತಿಯ ಒಂದು ಸರಳ ವಿಶ್ಲೇಷಣೆ. FSL ವರದಿ ಬರೋದಕ್ಕೆ ಬಹಳ ಟೈಮ್ ಬೇಕಾಗುತ್ತೆ. ಹಾಗಾಗಿ ಆ ಸ್ಪಾಟ್ನಲ್ಲೇ ಇದ್ದು ಒಂದು ಸರಳ ವಿಶ್ಲೇಷಣೆಯನ್ನು ಕೊಟ್ಟು ತನಿಖೆಗೆ ಪೂರಕವಾಗುವಂಥ ರೀತಿಯಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ಆ ಅನಾಮಿಕ ವ್ಯಕ್ತಿ ಕೂಡ ಕೊಡ್ತಾನೆ. ಆತನಿಗೆ ಆ ಸಮಾಧಿ ಹೂತಿರುವಂಥ ಜಾಗ ಗೊತ್ತಿರಬೇಕಾದ್ರೆ ಎಷ್ಟು ವರ್ಷದ ಹಿಂದೆ ಆತ ಹೂತಿರಬಹುದು ಮತ್ತು ಅದು ಯಾರ ಹೆಣ ಆಗಿರಬಹುದು, ಎಲ್ಲ ಮಾಹಿತಿ ಕೂಡ ಆತನಿಗೆ ಗೊತ್ತಿರುತ್ತೆ. ಆತ ಕೂಡ ಒಂದಿಷ್ಟು ಮಾಹಿತಿಯನ್ನು ತನಿಖೆಗೆ ಪೂರಕವಾಗಿ ಕೊಡ್ತಾ ಹೋಗ್ತಾನೆ. ಹಾಗಾಗಿ SIT ಅಧಿಕಾರಿಗಳು ಒಂದು ಕಡೆಯಿಂದ ಇಲ್ಲಿ ಸಮಾಧಿಯಾಗಿಯೋದು, ಅಸ್ಥಿಪಂಜರ ಬುರುಡೆಗೋಸ್ಕರ ಶೋಧವನ್ನು ಮಾಡಿದರೆ, ಕಾರ್ಯಾಚರಣೆಯನ್ನು ಮಾಡಿದರೆ, ಇನ್ನೊಂದು ಟೀಮ್ ಏನು ಮಾಡುತ್ತೆ ಅಂದರೆ ಸಿಕ್ಕಂಥ ಕಳೆ ಬರಹದ ಮೂಲವನ್ನು ಹುಡುಕೋದಕ್ಕೆ ಮುಂದಾಗುತ್ತೆ.
ಹೌದು ರಮಕಾಂತ್, ಅಂದರೆ ಇಲ್ಲಿ ನಿನ್ನೆ ಸಿಕ್ಕಂಥ ಮೂಳೆಯ ಬೆನ್ನಲ್ಲೇ ಅನೇಕ ಚರ್ಚೆಗಳು ನಡೀತಾ ಇದೆ. ಅಂದರೆ ಗ್ರಾಮ ಪಂಚಾಯತ್ ಅವರು ಅಥವಾ ಬೇರೆ ಬೇರೆ ಜನ ಅಲ್ಲಿ ಬಹಳಷ್ಟು ಅಪರಿಚಿತ ಶವಗಳು ಬರ್ತಾ ಇತ್ತು. ಕೆಲವೊಂದಿಷ್ಟು ವೈದ್ಯರು ಕೂಡ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ರು, ನಾವು ನದಿ ಬದಿಯಲ್ಲಿ ಅದನ್ನು ಹೂತಾಕ್ತಾ ಇದ್ವಿ, ಅದು ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇರ್ತಾ ಇತ್ತು. ಹಾಗೆ ಎಲ್ಲ ಕೆಲವೊಂದಿಷ್ಟು ಕಾರಣಗಳು ಮತ್ತು ಸ್ಮಶಾನ ಇಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ರು. ಆದರೆ ಇಲ್ಲಿ ಇನ್ನೊಂದು ಅದಕ್ಕೆ ವ್ಯತಿರಿಕ್ತವಾಗಿರೋ ಚರ್ಚೆ ಏನು ಅಂದರೆ, ಅದು ಅರಣ್ಯ ಭೂಮಿ ಆ ಜಾಗ ಏನೀಗ ಮೂಳೆಗಳು ಸಿಕ್ಕಿದೆಯೋ ಅಥವಾ ಆತ ಮಾರ್ಕ್ ಮಾಡಿರುವಂಥ ಜಾಗನೇ ಅದು ಅರಣ್ಯ ಭೂಮಿಯ ಜಾಗ. ಅಲ್ಲಿ ಈ ಥರ ದಫನ ಮಾಡುವಂಥದ್ದಾಗಿರ್ಬೋದು ಅಥವಾ ಅಪರಿಚಿತ ಮೃತದೇಹಗಳನ್ನು ಹೂತು ಹಾಕಿರುವಂಥದ್ದಾಗಿರ್ಬೋದು, UDR ಪ್ರಕರಣಗಳಿಗೆ ಸಂಬಂಧಪಟ್ಟಂದರೆ ಅದೇ ದಫನ ಮಾಡುವ ಕಾರಣ ಏನು ಅಂದರೆ, ನಾಳೆ ಕುಟುಂಬಸ್ಥರು ಬಂದರೆ ಅಥವಾ ಯಾರಾದರೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ತನಿಖೆಗೆ ಅದು ಬೇಕು ಅನ್ನುವಂಥ ಕಾರಣಕ್ಕೆ ಆ ಥರ ಮಾಡೋದು. ಅದಕ್ಕೋಸ್ಕರ ಕಂದಾಯ ಜಾಗದಲ್ಲೇ ಮಾಡಬೇಕು ಅನ್ನುವಂಥ ರೂಲ್ಸ್ ಇದೆ. ಅದನ್ನು ಮೀರಿ ಯಾಕೆ ಈಗ ಅರಣ್ಯ ಇಲಾಖೆಯ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ ಸಂದರ್ಭ ಅದಕ್ಕೆ ಸ್ಪಷ್ಟವಾದ ಉತ್ತರ ಯಾರ ಬಳಿಯೂ ಕೂಡ ಇಲ್ಲ. ಸೊ ಅದಕ್ಕೆ SIT ಅಧಿಕಾರಿಗಳೇ ಒಂದು ರೀತಿಯ ಉತ್ತರವನ್ನು ಕೊಡಬೇಕು. ಯಾಕಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಮಶಾನ ಚಾಲ್ತಿಗೆ ಬಂದಿದ್ದು 2003 ಬಳಿಕ. ಅದಕ್ಕಿಂತ ಮುನ್ನ ಕೆಲವೊಂದಿಷ್ಟು ಕಂದಾಯ ಜಾಗದಲ್ಲಿ ಅಥವಾ ಹೆಣ ಪತ್ತೆ ಆಗ್ತಾ ಇದ್ದಂಥ ಜಾಗ ಏನಿದೆಯೋ ಅಲ್ಲೇ ನಾವು ಹೂತಾಕ್ತಾ ಇದ್ವಿ ಅನ್ನೋ ಡೇ 1 ನಾವು ಯಾವಾಗ ಈ ಗ್ರಾಮಕ್ಕೆ ಬಂದು ಆ ದಿನ ಇಲ್ಲಿ ಸ್ಥಳೀಯರು ಕೊಟ್ಟಂಥ ಒಂದು ಮಾಹಿತಿ ಆಗಿತ್ತು. ಬಟ್ ಈ ಎಲ್ಲ ಚರ್ಚೆಗಳಿಗೆ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು SIT ಅಧಿಕಾರಿಗಳೇ ಕೊಡಬೇಕು. ಅದೇ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತಿಂದಲೂ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ದಫನದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ, ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ, ಇಲ್ಲಿ ಔಟ್ ಪೋಸ್ಟ್ ಮಾತ್ರ ಇದ್ದಿದ್ದು. ಆ ಔಟ್ ಪೋಸ್ಟ್ನಲ್ಲಿ ಯಾರೆಲ್ಲ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರ ದಾಖಲೆಗಳನ್ನು ಕೂಡ ಕೇಳಿದ್ದಾರೆ. ಅವ್ರು ಯಾರ್ಯಾರು ಅನ್ನುವಂಥದ್ದು ಪತ್ತೆ ಮಾಡುವಂಥ ಕಾರ್ಯ ಕೂಡ ನಡೀತಾ ಇದೆ. ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈ ಹಿಂದೆನೇ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ನಾವು ಯಾವ ಕ್ಷಣದಲ್ಲಿ ಬೇಕಾದರೂ UDR ಪ್ರಕರಣಗಳು, ಅನುಮಾನಾಸ್ಪದ ಸಾವುಗಳು, ನಿಗೂಢ ಕೊಲೆ ಪ್ರಕರಣಗಳು, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಕೇಳ್ತೀವಿ, ನೀವು ರೆಡಿ ಮಾಡಿಟ್ಕೊಳ್ಳಿ. ಮತ್ತು ಅನೇಕ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿತ್ತು. ಮತ್ತು ಇಲ್ಲಿ ಯಾರು ಬಂದು ಪೋಸ್ಟ್ ಮಾರ್ಟಮನ್ನು ಮಾಡ್ತಾ ಇದ್ರು, ಆ ವೈದ್ಯರಾಗಿರಬಹುದು ಅಥವಾ ಸರ್ಕಾರದ ಸುಪರ್ದಿಯಲ್ಲಿ ಮಾಡ್ತಾ ಇದ್ದಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಾಗಿರಬಹುದು, ಮರಣೋತ್ತರ ಪರೀಕ್ಷೆಗಳು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಅವರು ಕೇಳಿದ್ರು. ಎಲ್ಲವನ್ನ ರೆಡಿ ಮಾಡಿಟ್ಕೊಳ್ಳಿ, ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಾವು ಅದನ್ನು ಕೇಳ್ತೀವಿ ಅಂತ. ಹಾಗಾಗಿ ಈ ಮಾಹಿತಿಯನ್ನು ಕೆದಕುವಂಥ ಸಮಯಕ್ಕೆ ಬಂದಿದೆ. ರಮಕಾಂತ್, ಹೌದು, ಈಗ ಇಲ್ಲೊಂದು ಸ್ಮಶಾನ ಇದೆ. ಅದು ಈ ಗ್ರಾಮದಿಂದ ನಾವೀಗ ನಿಂತಿರುವಂಥ ಪಾಯಿಂಟ್ನಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರಬಹುದೇನೋ, ಒಂದು 3 ಕಿಲೋಮೀಟರ್ ದೂರದಲ್ಲಿ ಸ್ಮಶಾನ ಇದೆ. ಅದು ಅಧಿಕೃತವಾಗಿ ಗ್ರಾಮ ಪಂಚಾಯತ್ನ ಒಂದು ರುದ್ರಭೂಮಿ. ಮತ್ತು ಒಂದಿಷ್ಟು ಜನ, ಅಂದರೆ ಇಲ್ಲಿನ ಕೆಲವು ಉತ್ಸಾಹಿ ಯುವಕರು, ಅಂದರೆ ಸಾಕಷ್ಟು ಜನ ಭಕ್ತರು ಬರ್ತಾ ಇರ್ತಾರೆ. ಅಂಥ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರುತ್ತೆ. ಅಪರಿಚಿತರ ಮೃತದೇಹ ಪತ್ತೆ ಆಗೋದು, ಏನೇ ಪ್ರಕಟಣೆ ಕೊಟ್ಟರು ಕೂಡ ಅದು ಅವರ ಕುಟುಂಬಸ್ಥರು ಬರೋದಿಲ್ಲ. ಆ ಥರ ಆದಂಥ ಸಂದರ್ಭ ಒಂದು ಕಡೆಯಿಂದ ರುದ್ರಭೂಮಿ ಇದ್ದರೆ, ಅಂದರೆ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ, ದಹನ ಮಾಡೋದಕ್ಕೆ ಒಂದು ಕಡೆ ಜಾಗ ಇದ್ದರೆ, ದಫನ ಮಾಡೋದಕ್ಕಂತಲೇ ಒಂದು ಬೇರೆಯೇ ಜಾಗವನ್ನು ಇಟ್ಟಿದ್ದಾರೆ ರಮಕಾಂತ್. ನಾವು ಅಲ್ಲಿಗೆ ಹೋಗಿ ಒಂದು ಗ್ರೌಂಡ್ ರಿಪೋರ್ಟನ್ನು ಕೂಡ ಕೊಟ್ಟಿದ್ವಿ. ಆ ಜಾಗ ಏನಕ್ಕೆ ಸೀಮಿತ ಅಂದರೆ, ಅದು ದಫನ ಮಾಡೋದಕ್ಕೆ, ಅಪರಿಚಿತ ಶವಗಳನ್ನು ದಫನ ಮಾಡೋದಕ್ಕೆ ಅದರ ಮೇಲೊಂದು ಕಲ್ಲು ಇಡ್ತಾರೆ. ಆ ಕಲ್ಲಿನಲ್ಲಿ ಸೀರಿಯಲ್ ನಂಬರ್ ಬರೀತಾರೆ, ಯಾವ ಡೇಟಲ್ಲಿ ಹೆಣ ಪತ್ತೆ ಆಯಿತು ಅಥವಾ ಯಾವ ಡೇಟಲ್ಲಿ ಅದರ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥದ್ದು. ಅದಕ್ಕಂತಲೇ ಒಂದು ಜಾಗ ಮೀಸಲಿಟ್ಟಿದ್ದಾರೆ. ಈಗ ಕಂದಾಯ ಜಾಗದಲ್ಲೇ, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲೇ ಈಗ ಆ ದಫನ ಭೂಮಿಯನ್ನು ಕೂಡ ಇಟ್ಟಿದ್ದಾರೆ. ಪಕ್ಕದಲ್ಲೇ ದಹನ ಭೂಮಿ ಕೂಡ ಇದೆ, ಒಂದು ರುದ್ರಭೂಮಿ. ಓವರಾಲ್ ಒಂದು ಅದು ಸೌದೆಯ ಚಿತಾಗಾರ ರಮಕಾಂತ್. ಇನ್ನೊಂದು ಕಡೆಯಿಂದ ದಫನ ಭೂಮಿ ಇದೆ. ಅಂದರೆ ಅಪರಿಚಿತ ಶವಗಳನ್ನು ಯಾವುದೇ ಕಾರಣಕ್ಕೂ ಅವ್ರು ದಹನ ಮಾಡೋದಿಲ್ಲ, ಅದನ್ನು ದಫನನೇ ಮಾಡ್ತಾರೆ. ಪೊಲೀಸರು ಬಂದು ಅದರ ಲೀಗಲ್ ಪ್ರೊಸೆಸ್ಗಳನ್ನು ಮುಗಿಸಿ ಅಲ್ಲಿದೆ. ಅಲ್ಲಿ ಮತ್ತೆ ಸ್ಥಳೀಯರು ಹೇಳ್ತಾ ಇದ್ರು, ನಮ್ಗೆ ಜಾಗ ಸಾಕಾಗ್ತಾ ಇಲ್ಲ, ಈಗ ಅಷ್ಟು ಅಪರಿಚಿತ ಶವಗಳು ಸಿಗ್ತಾ ಇದೆ, ನಾವೇನು ಮಾಡೋದು, ಒಂದ್ರ ಪಕ್ಕ ಒಂದು ಹಾಕುವಂಥ ಪರಿಸ್ಥಿತಿಗಳು ಬಂದಿದೆ. ಅದು ಓವರ್ಲ್ಯಾಪ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಇರುವಂಥ ಜಾಗ ಅಷ್ಟೇ. ಆದರೆ ಪೊಲೀಸ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಲೀಗಲ್ ಆಗಿ ತೊಡಕಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅಲ್ಲೇ ಮಾಡ್ತಾ ಇದ್ದೀವಿ, ಪ್ರಕಟಣೆಯನ್ನು ಕೊಡ್ತೀವಿ. ಒಂದು UDR ಪ್ರಕರಣವನ್ನು ಯಾವ ಥರ ನಾವು ದಫನ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ಅಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಮಕಾಂತ್. సరేనా చెప్పాలి మందు లేకపోతే నేను చెప్తాను ఉందా ఈ రెంగుల్లర్ కంపెనీ అన్న చెప్పాలి కేసరి లేకపోదు
ಎನ್ನ ಹೊಸತ್ತು ಚಪ್ಪಲು 400 ರೂಪಾಯಿ ಕೊಡುತ್ತೆ ಸರ್ ನೆಂಚ ನೋಡಿ ಎನ್ನ ಮುಲ್ಪ ಉಲಾಯಿ ಉಂಡು ಕೈ ಕೆಸರ